ನಮ್ಮ ಸಂಸ್ಥೆಯ ವೇದಿಕೆಯಲ್ಲಿ ಅಲಂಕರಿಸಿರುವ ಅದಮ್ಯ ಚೇತನದ ಮುಖ್ಯ ಚೇತನ ಪ್ರಾಣಚೇತನರಾದ ಶ್ರೀ ಅನಂತಕುಮಾರ್ ಅವರೇ, ಅವರಿಗೆ ನಿಜವಾಗ್ಲೂ ಎಲ್ಲ ರೀತಿಯಲ್ಲೂ ನಾನಿದ್ದೇನೆ ಅಂತ ತೋರಿಸ್ಕೊಡುವ ಅರ್ಧಾಂಗಿ ಧರ್ಮಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರೇ, ಇನ್ನಿತರ ಹಿರಿಯರೇ, ಇಲ್ಲಿ ನೆರೆದಿರುವ ಮಕ್ಕಳೇ, ನಿಮಗೆಲ್ರಿಗೂ ಮೊದಲನೇದಾಗಿ ಇವತ್ತು ರಾತ್ರಿಯಿಂದನೇ ಬರೋ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನಗೂ ಹೇಳ್ಬೋದು ನೀವೆಲ್ಲರೂ. ಅದು ಇಂಗ್ಲಿಷಲ್ಲಿ ಹೇಳಿದ್ರೆ ಶೇಮು ಆಗುತ್ತೆ, ಸೇಮು ಆಗುತ್ತೆ. ಅದರಲ್ಲಿ ಕನ್ನಡದಲ್ಲಿ ಹೇಳ್ಬಿಟ್ರೇನೆ ಒಳ್ಳೇದು. ಅದು ನಮ್ಮ ಭಾಷೆಗಿಂತ ಭಾಷೆ ಇಲ್ಲ ಕಣ್ರಿ, ಅವೆಲ್ಲ ಸುಮ್ಮನೆ ಬಳಸ್ಬೇಕಷ್ಟೇ ವ್ಯಾವಹಾರಿಕವಾಗಿ. ಇಲ್ಲಿ ಮಾತಾಡ್ಬೇಕಾದ್ರೆ ಯಾಕೆ ಆತರ ಭಾಷೆ ಬಳಸೋಣ. ಯಾವಾಗ್ಲೂ ಈ ಚೇತನದ ಕಾರ್ಯಕ್ರಮಕ್ಕೆ ಬರುವಾಗ ಇದು ಯಾವುದೋ ಒಂದು ಸಂಸ್ಥೆಯ ಕಾರ್ಯಕ್ರಮವೋ ಬೇರೆ ಯಾವುದೋ ಕಾರ್ಯಕ್ರಮವೋ ಅಂತ ಖಂಡಿತ ಅನಿಸ್ಲಾರದು ನನಗಂತೂ ವೈಯಕ್ತಿಕವಾಗಿ. ಯಾಕೆಂತಂದ್ರೆ ಅದಮ್ಯ ಚೈತನ್ಯ ಮಾಡ್ತಿರೋ ಒಳ್ಳೊಳ್ಳೆ ಕೆಲಸಗಳು ನಮ್ಮ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರದಲ್ಲೇ ನಾವೆಲ್ಲ ಹೆಮ್ಮೆ ಪಡುವಂತ ವಿಚಾರ. ಇಂತಹ ಒಂದು ಚೇತನ ನಮ್ಮೂರಿನಲ್ಲಿದೆ, ಅದು ನಮ್ಮಲ್ಲಿದೆ. ಅಲ್ಲಿ ನಮ್ಮ ಎಲ್ಲರಿಗೂ ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಸಹೋದರ ಅಂತ ಅನ್ನಿಸ್ಕೊಂಡಿರೋ ಅನಂತಕುಮಾರ್ ಅವರ ನೇತೃತ್ವದಲ್ಲಿದೆ ಅನ್ನೋದೇ ನಮಗೆಲ್ಲರಿಗೂ ಹೆಮ್ಮೆ ತರುವಂತ ವಿಚಾರ. ಎಷ್ಟು ಕೆಲಸಗಳನ್ನು ಮಾಡ್ತಾರೆ. ಈ ವರ್ಷದ ಅಂತ್ಯದಲ್ಲಿ ನಾನು ಹೋದ ವರ್ಷ ಕೂಡ ಬಂದಿದ್ದೆ, ತುಂಬಾ ಕಷ್ಟವಾಗಿತ್ತು. ಹೋದ ವರ್ಷ ನಾನು ಇಲ್ಲಿ ಬಂದಾಗ ನನ್ನ ಸ್ಥಿತಿ ಸರಿ ಇರಲಿಲ್ಲ. ಆದ್ರೂ ಕೂಡ ನನಗೆ ಎಷ್ಟು ಖುಷಿಯಾಗಿ ಬಂದಿದೆ ಅಂತ ಹೇಳಿದ್ರೆ, ಇದು ನನ್ನ ಮನೆಯ ಕಾರ್ಯಕ್ರಮ ಅನ್ನೋ ಮಟ್ಟಿಗೆ. ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ನೀವೆಲ್ಲರೂ ಎಷ್ಟೊಂದು, ನನಗಿಂತ ಬಹುಶಃ ಮಕ್ಕಳೆಲ್ಲರೂ ಹೇಳ್ತಾರೆ ಅದಮ್ಯ ಚೇತನದ ಬಗ್ಗೆ, ಈ ಕಾರ್ಯಕ್ರಮಗಳ ಬಗ್ಗೆ. ಈ ವರ್ಷದಂತೆ ನಾವು ಬಹಳ ಒಳ್ಳೆಯದಾಗಿ ಪ್ರಾರಂಭ ಮಾಡ್ತೀವಿ. ವರ್ಷದ ಆರಂಭ ಕೂಡ, ಹೊಸ ವರ್ಷದ ಆರಂಭ ಕೂಡ ನಾವು ಅಷ್ಟೇ ಒಳ್ಳೆ ರೀತಿಯಲ್ಲಿ ಆರಂಭ ಮಾಡ್ತೇವೆ. ನಿಜ ಮಕ್ಕಳೇ, ನೀವೆಲ್ಲರೂ ನಾಳಿನ ಪ್ರಜೆಗಳು ಅಂತ ಹೇಳ್ತೀವಿ, ಮಕ್ಕಳು ನಾಳಿನ ಪ್ರಜೆಗಳು ಅಂತ ಹೇಳ್ತೀವಿ. ಏನೇ ಆಗಿರಲಿ, ನೀವೇನೇ ಮಾಡಲಿ, ನಿಮ್ಮ ತಂದೆ ತಾಯಂದ್ರಿಗೆ ನಿಮ್ಮನ್ನ ವಿದ್ಯೆ ಕೊಟ್ಟು ಬುದ್ಧಿ ಕೊಟ್ಟು ಒಳ್ಳೆಯ ಪ್ರಜೆಗಳನ್ನ ಮಾಡೋ ಹಾಗೆ ಮಾಡುವ ಶಾಲೆಗೆ, ಗುರುಗಳಿಗೆ ಒಳ್ಳೆಯ ಹೆಸರು ತಂದುಕೊಡುವಂತ ಮಕ್ಕಳಾಗಿ ನೀವು ಇಲ್ಲಿ ಬಂದ್ಮೇಲೆ ಎಲ್ರು ಮಾತಾಡ್ತಿದ್ದೀರಿ. ಏನ್ ಮಾತಾಡ್ತಿದ್ದೀರಿ ಅಲ್ಲಿ? ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಹೊಸ ವರ್ಷ ನಮ್ಮೆಲ್ಲರ ಕನಸು ನನಸಾಗ್ಲಿ. ಆ ಭಗವಂತ ನಮ್ಗೆಲ್ರಿಗೂ ಒಳ್ಳೇದನ್ನೇ ಮಾಡ್ಲಿ, ಒಳ್ಳೆ ಸುದ್ದಿಯನ್ನೇ ಕೊಡ್ಲಿ, ಒಳ್ಳೇದನ್ನೇ ಕೇಳೋಣ, ಒಳ್ಳೇದನ್ನೇ ನೋಡೋಣ. ನಮಸ್ಕಾರ. ಹೇಳೋದಕ್ಕಿಂತ ಮುಂಚೆ ಮೇಡಮ್ ಮೈಕ್ ಕೊಡ್ಬೇಡಿ, ಒಂದು ಹಾಡ್ಬೇಕು. ಬೇಕು 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 ಎಲ್ರು ಕೇಳ್ತಾ ಇದ್ದಾರೆ, ನೋಡಿದ್ರ? ಆಕ್ಚುಲಿ ಆತ ತುಂಬಾ ಚಂದ ಹಾಡ್ತಾನೆ. ಇಲ್ಲ ಇಲ್ಲ, ನಮ್ ಸಿನಿಮಾದಲ್ಲಿ ಬೇರೆ ಯಾರು ಹಾಡೋದು ಪರವಾಗಿಲ್ಲ. ಎಲ್ಲ ಎಲ್ರು ಕೇಳ್ತಿದ್ದಾರೆ, ಯಾಕಂದ್ರೆ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಗೊತ್ತಿದೆ ನನಗೆ. ಒಂದೇ ಒಂಚೂರು ಹೊಸ ವರ್ಷಕ್ಕೆ ಅವರಿಗೆ ಸ್ವಾಗತಿಸೋದಕ್ಕೆ ನಿಮ್ ಹಾಡ್ ಬೇಕೇ ಬೇಕು. ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ನಾಡಿನ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು, ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಭಾರತ ದೇಶದ ಬಡವರ ಕಂಬನಿ ಅಳಿಸುವ ನಾಯಕ ನೀನಾಗು, ಭಾರತೀಯರ ವಿಶ್ವ ಪ್ರೇಮವ ಬೆಳಗುವ ಜ್ಞಾನಿ ನೀನಾಗು, ಭಾರತೀಯರ ಭವ್ಯ ಭವಿಷ್ಯವ ಸಾರುವ ವಿಜ್ಞಾನಿ ನೀನಾಗು, ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ನಾಡಿನ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು.